ಏನ್ ನಿಮ್ ಹೆಸರು? ಸಿಂಧು ಅವ್ರೆ. ಏನ್ ನಿಮ್ ಊರಲ್ಲಿ ಫೆಸಿಲಿಟಿ ಇಲ್ವೇ? ನೋಡಿ ಫೆಸಿಲಿಟಿ ಎಲ್ಲ ಪಾರ್ಸಲ್ ತಗೊಂಡು ಹೋಗ್ಬಿಟ್ಟವ್ರ. ಪಾರ್ಸಲ್ ಅವ್ರವ್ರು ಯಾರು ಎಲೆಕ್ಷನ್ ಅಲ್ಲಿ ಗೆಲ್ತಾರೆ ಅವ್ರವ್ರ ಮನೆಗೆ ಫೆಸಿಲಿಟಿ. ಹೊಲ ಮನೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಅವ್ರ ಮನೆಗೆ. ನಮ್ಗೊಂದ್ ಚರಂಡಿನೂ ಇಲ್ಲ. ಮಳೆ ಊದ್ಬಿಟ್ರೆ ಈ ನೆಲದಲ್ಲಿ ತಿರ್ಗಾಡಕ್ಕೂ ಆಗಲ್ಲ. ಸಣ್ಣ ಸಣ್ಣ ಮಕ್ಳುಗಳೆಲ್ಲ ಇದ್ದಾರೆ, ವಯಸ್ಸಾದವ್ರು ಇದಾರೆ, ದೊಣ್ಣೆ ಉರ್ಕೊಂಡ್ ತಿರ್ಗಾಡ್ತಾರೆ. ಅವ್ರಿಗೆ ಎಪಿ ಬಂದಿಲ್ಲ, ಇನ್ನ 4 ತಿಂಗಳಾಯ್ತು. ಏನ್ ಫೆಸಿಲಿಟಿನೂ ಇಲ್ಲ ಇಲ್ಲಿ. ಏನ್ ಮಾಡನೆ ಹಿಂಗಾದ್ರೆ? ನೀವು ಓಟ್ ಹಾಕ್ಸಿ ಗೆಲ್ಲಿಸ್ತವ್ರೆಲ್ಲ ಎಲ್ಲೋದ್ರು? ಎಲ್ಲಿ ಅವ್ರವ್ರ ಮನೇಲಿ ಇದಾರೆ ಬೆಚ್ಚಗೆ. ಅವ್ರವ್ರ ಮನೇಲಿ ಅವ್ರೆ. ಮತ್ತೆ ಆಮೇಲೆ ರೇಷನ್ ಕಾರ್ಡ್ ಐತಾ? ಇದೆ, ಎಲ್ರಿಗೂ ಇದೆಯಾ ಇಲ್ಲಿ? ಅಕ್ಕಿ ಎಲ್ಲ ಸರಿಯಾಗಿ ಕೊಡ್ತಾವ್ರಾ? ಅಕ್ಕಿದೆಲ್ಲ. ಎಷ್ಟ್ ಕೆಜಿ ಕೊಡ್ತಾರ ಅಕ್ಕಿ ಒಬ್ರಿಗೆ? ಅಕ್ಕಿ ಈ ಸಲ ಎಷ್ಟು ಕೊಟ್ರೆ ಗೊತ್ತಿಲ್ಲ. ನಮ್ಮ ಮನೆಯವ್ರ ಇಲ್ಲಿ ಆಂಬುಲೆನ್ಸ್ ಎಲ್ಲ ಫೋನ್ ಮಾಡಿದ್ರೆ ಬರುತ್ತಾ? ಆ ತರ ಸೀರಿಯಸ್ ಇಲ್ಲಿ ಯಾರಿಗೂ ಆಗಿಲ್ಲ ಇಲ್ಲ. ಅಲ್ಲ ಸೀರಿಯಸ್ ಆಗಿಲ್ಲ ಪಾಪ, ಆಗೋದು ಬೇಡ. ಏನಾರು ಆದಾಗ ಬರುತ್ತಾ ಹೋಗ್ಲಿ? ಏನಾರು ವ್ಯವಸ್ಥೆ ಇದೆಯಾ? ಬರುತ್ತೆ, ಇದೆ. ಆಸ್ಪತ್ರೆಲೆಲ್ಲ ಡಾಕ್ಟರ್ಗಳು ಸರಿಯಾಗಿ ನೋಡ್ತಾರ? ನೋಡ್ತಾರೆ, ಕರೆಕ್ಟ್ ಆಗಿ ಹೇಳ್ಬೇಕು. ನೋಡ್ತಾರೆ. ಏನಜ್ಜಿ? ಅಜ್ಜಿಗೆ 3 ನಾಮ ಮಾಡಿ ಕೂರ್ಸಾರ. ಅಜ್ಜಿಗ್ 3 ನಾಮ ಮಾಡಿ ಕೂರ್ಸಾರ. ಒಯ್ಯಪಿ ದುಡ್ಡು ಇಲ್ಲ. 4 ತಿಂಗಾಯ್ತು. ಇದೆಂತ ದುಡ್ಡು ಹಾಕ್ತಿದ್ರಿ 2,000 ಅದು ಇಲ್ಲ. ಅದು ಇಲ್ಲ. ನಮ್ ಯಾವ ಕಥೆ ಮಾಡಮ್ ಸ್ವಾಮಿ? ಏನ್ ಮಾಡೋಣ ಈಗ? ತಮಯ ನಿಲ್ಸೇ ಬಿಟ್ರಲ್ಲ. ಎಂತದ ತಮಯ? ಹಂಗಂದ್ರ ದುಡ್ಡನ್ನೇ ನಿಲ್ಸ್ಬಿಟ್ರಲ್ಲ. ಬರ್ತಾನೆ ನಿಲ್ಸ್ಬಿಟ್ರಲ್ಲ. 4 ತಿಂಗಾಯ್ತು. ಶಿವನಿ ಅಂತ ಅವ್ರನ್ನ ಕೇಳೋದು ಇವ್ರನ್ನ ಕೇಳೋದು, ಬಂದದ ಅಂದ್ರೆ ಬರೋದು ಕಣಿ, ಹೋಗೋದು ಕಣಿ. ಕೂತೀನಿ ಸ್ವಾಮಿ. ಬರೋದು ಕಣಿ, ಹೋಗೋದು ಕಣಿ. ನನ್ ಮಗ ಸ್ವಸ್ಥ ದುಡಿಬೇಕು, ಅಂಬಲಿ ಬಿಡ್ಬೇಕು. ನಮ್ಗೂ ಹೊಲ ಮನ ಏನು ಇಲ್ಲ ಸ್ವಾಮಿ. ಇಷ್ಟಕ್ಲ ಗೌರ್ಮೆಂಟ್ ಜಾಗ ಕೊಟ್ಟಾರ. ನಮ್ ಪರಿಸ್ಥಿತಿ ಈಗ ಅದೆಲ್ಲ. ನಮ್ಗೆ ಏನಾರ ಸೌಲಭ್ಯ ಮಾಡಬಾರ್ದ ಗೌರ್ಮೆಂಟ್ನವ್ರು? ಓಟ್ ಹಾಕ್ಸ್ಕೊಳ್ಳೋ ಹೊತ್ತಿಗೆ ಬಂದು ಕಾಸು ಕೊಡ್ತಾರ? ಕೊಡ್ತಾನ. ಇಸ್ಕತ್ತೀರಾ? ಇನ್ನೇನ್ ಮಾಡೋದು ಸ್ವಾಮಿ? ಅದಕ್ಕೆ ಮತ್ತೆ ಒಂದ್ ಓಟಿಗೆ ಕಾಸು ಕೊಟ್ಟಿದ್ ಕಣ, ನಾನೇ ಬರ್ಬೇಕು ಅಂತಾರ ಈಗ ಅವರು. ಕಾಸು ಕೊಟ್ಟಿದ್ದಕ್ಕೆ ಓಟ್ ಹಾಕವ್ರೆ ಅಂತಾರ ಈಗ ಅವರು. ನೀವ್ ಅಂಗಡಿಲಿ ಹೋಗ್ಬಿಟ್ಟು ಏನಾರು ಕೊಂಡ್ಕೊಂಡಂಗೆ ಈಗ. ಮತ್ತೆ ನೀವು ಓಟ್ ಹಾಕೋ ಟೈಮಲ್ಲಿ ಕಾಸು ಇಸ್ಕೊಂಡ್ರೆ ಈಗ ನಿಮ್ಮನ್ನ ಮೂಸು ನೋಡಲ್ಲ ಅವರು. ಈ ತರ್ಕ ಆಗ್ಬಿಡ್ತಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಇಂದ ಓಟ್ ಹಾಕೋ ಹೊತ್ತಿಗೆ ಕಾಸು ಇಸ್ಕೋಬಾರ್ದು, ಸರಿಯಾ? ಕಾಸು ಕೊಡಕ್ ಬಂದಾಗ ಏನ್ ಹೇಳ್ಬೇಕು ಗೊತ್ತಾ? ಚರಂಡಿ ಮಾಡ್ಸಯ್ಯ, ಇಲ್ಲಿ ರೋಡ್ ಮಾಡ್ಸಯ್ಯ, ಮನೆ ಕೊಡಯ್ಯ, ನಮ್ಗೆಲ್ಲ ಅನುಕೂಲ ಮಾಡ್ಕೊಟ್ರೆ ಓಟು, ಇಲ್ಲ ಅಂದ್ರೆ ಗೆಟ್ ಔಟ್. ಆಯ್ತಾ? ಸರಿ. ಹಂಗಂತ ಓಟ್ ಹಾಕ್ತಾ ಇದ್ಬಿಟ್ಟೆ ಒಳ್ಳೆ ವ್ಯಕ್ತಿ ನೋಡ್ಬಿಟ್ಟು ಓಟ್ ಹಾಕ್ಬೇಕು. ಕಾಸು ಮಾತ್ರ ಇಸ್ಕೋಬಾರ್ದು. ಏನ್ ಗೊತ್ತಾ ಸ್ವಾಮಿ, ಒಳ್ಳೆ ವ್ಯಕ್ತಿ ಬತಾನ ಅಂತ ತಿಳ್ಕೊಬೇಕು. ಅಲ್ಲಿ ಇಲ್ಲಿ ಕೇಳಿ ತಿಳ್ಕೊಬೇಕು. 4 ಜನತಾವ್ ತಿಳ್ಕೊಬೇಕು. ಸರಿಯಾ? ಓಟ್ ಕೇಳಕ್ ಬಂದಾಗ ಕೆಲ್ಸ ಕೇಳಬೇಕು, ಸರಿನಾ? ಸರಿ. ಹೆಂಗೆ ಈಗ ನೀರ್ಗಿರೆಲ್ಲ ಬರ್ತದ? ನೀರು ಇದೆ ಸ್ವಾಮಿ, ಇಲ್ಲಿ ಬತ್ತ ಇದಿಲ್ಲ ಹೋಯ್ತಾ? ದಿನ ಟ್ಯಾಕ್ಟ್ರಿ ಹೊಡ್ಕ ಬರಮ್ಮ, ಟಂಪ ಹೊಡ್ಕ ಬರೋನ್ಗ ಜಗಳಾಡದೆ ಆಯ್ತು. ಯಾಕ ಒಳಗ್ ತಂದು ನುಗ್ಗಿಸ್ತಾರ ಎಲ್ಲ. ಅದಕ್ಕ ಅದನ್ ಬೇರೆ ಗೋರ್ಬೇಕು, ಮುಚ್ಕತ್ತಿಲ್ಲ, ನೀರ್ ಹೋಗೋದಿಲ್ಲ. ಪ್ರಾಬ್ಲಮ್ ನೋಡ್ರಪ್ಪ. ಅಯ್ಯೋ, ಇಲ್ಲಿನ ಪ್ರಾಬ್ಲಮ್ ನೋಡ್ಬಿಟ್ರೆ ನಮ್ಗೆ ತಲೆ ಕೆಟ್ಟೋಯ್ತದ. ಚೆನ್ನಾಗಿದ್ದೀರಾ? ಏನ್ ನಿಮ್ ಹೆಸರು? ಬೈರಯ್ಯ. ಎಲ್ಲಿ ಎಲ್ಲ ಹುಷಾರಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? BP ಶುಗರ್ ಎಲ್ಲ ಚೆಕ್ ಮಾಡಿಸ್ಕೊಂಡಿದ್ದೀರಾ? ಎಲ್ಲ ನಾರ್ಮಲ್ ಆಗದ? ಏನ್ ನಿಮ್ ಪ್ರಾಬ್ಲಮ್? ಪೆನ್ಷನ್ ದುಡ್ಡು ಬರ್ತಾ ಇದೆಯಾ? ಪಿಂಚಣಿ ಬರ್ತಾಯ್ತಾ? ತಿಂಗಳ ಬರ್ತಾಯ್ತಾ ಇಲ್ವೋ? ಎಷ್ಟ್ ತಿಂಗ್ ಯಾವ ತಿಂಗಳು ಬಂದಿತ್ತು? ಈಗ 3 ತಿಂಗಳಿಂದ ಬಂದಿಲ್ಲ. 3 ತಿಂಗಳಿಂದ ಬತ್ತು. ಈ ತಿಂಗ 3 ತಿಂಗಳು ಬಂದಿಲ್ಲ. ನಿಮಗ್ ದುಡ್ಡು ಬಂದೈತೋ ಇಲ್ವೋ? ಬಂದದೆ. ನಿಮ್ಮ ಹೆಸರೇನು? ಮುತ್ತಯ್ಯ. 3 ತಿಂಗಳಿಂದ ಬಂದಿಲ್ವಾ? ಅದೇ ಒಬ್ರಿಗೆ ಬಂದೈತೆ, ಒಬ್ರಿಗೆ ಬಂದಿಲ್ಲ. ಫಲಾನುಭವಿಗಳಿಗೆ ಬಂದಿಲ್ಲ, ಅರ್ಹತೆ ಇಲ್ದಿದ್ದವ್ರು ಬರ್ತದ. ಅದೇನ್ರಿ? ಹಂಗೆ ಆಗಿರೋದು ಸರ್. ನಿಮ್ ಹೆಸರೇನು? ಮುತ್ತಯ್ಯ. ಮುತ್ತಯ್ಯಂಗೆ ಮುತ್ತಯ್ಯ ಕೊಟ್ಟಿಲ್ವಂತಾರಪ್ಪ. ಯಾಕ್ರಪ್ಪ ತಿಂಗಳು 3 ತಿಂಗಳು ಹೋಲ್ಡ್ ಮಾಡ್ಬಿಟ್ಟಿದೀರಾ? ಹಂಗೆ ಎಷ್ಟು ರೂಪಾಯಿ ಬರ್ಬೇಕು? 3 ತಿಂಗಳು 1,600 ಬರ್ಬೇಕು. ಅಲ್ಲಲ್ಲ, ತಿಂಗಳಿಗೆ ಎಷ್ಟು? 1,200. ನಿಮಗೆಲ್ಲ 3 ತಿಂಗಳದು ಒಟ್ಟಿಗೆ ಕೊಡಲ್ಲ ಬಿಡಿ. 3 ತಿಂಗಳಾದ್ಮೇಲೆ ತಿರ್ಗಾ ಮತ್ 1,100, ಇಲ್ಲ 4 ತಿಂಗಳಾದ್ಮೇಲೆ ಮತ್ 1 ತಿಂಗಳದ್ ಬರುತ್ತಷ್ಟೇ. ಊರಲ್ಲೆಲ್ಲ ಹೆಂಗೆ ಸಮಸ್ಯೆಗಳು? ನಿಮ್ ಪಡೆಗ್ ನೀವಿದ್ದೀರಿ. ಅದೆಲ್ಲ ಗೊತ್ತಿಲ್ಲ. ನಿಮ್ಮ ಹೆಸರೇನು? ಗಿರಿಯಪ್ಪ. ನಿಮ್ಗೂ ಬಂದಿಲ್ವಾ? ಬಂದಿದೆ ಸರ್, ನಮ್ಗ್ ಬಂದ. ನಿಮಗ್ ಬಂದದೆ? ಒಂದಷ್ಟು ಜನಕ್ಕೆ ಬಂದದೆ, ಒಂದಷ್ಟು ಜನಕ್ಕೆ ಬಂದಿಲ್ಲ.
ಏನು ನಿಮ್ ಊರಲ್ಲಿ ಏನೋ ಇದು ಸಮಾಧಿ ಇಲ್ವಂತೆ ಸ್ಮಶಾನ ಇಲ್ವಾ ಮತ್ತೆ ಎಲ್ಲಿ ಉಳ್ತಾ ಇದ್ರಿ ಎಲ್ಲಾರು ಒಂದು ಹಳ್ಳಾಗ ಹಳ್ಳ ತಗೋತಾಗ್ತೀನಿ ಹಳ್ಳುಕ ಯಾಕೆ ಜಾಗ ಕೊಟ್ಟಿಲ್ವಾ ಏನವ ಮೂಳೆಗೆ ತಕೋ ಉಳದ ಇದಿಲ್ಲ ನಮ್ಗ ಊತಕ್ಕ ನಿಮ್ ಹೆಸರು ಶಿವಮ್ಮ ಅಂತ ಶಿವಮ್ಮ ಊತಕಕ್ ಜಾಗ ಇಲ್ವೇ ಜಾಗ ಇದು ಸರ್ ಅಲ್ಲಿಗೆ ತಗೋಯ್ತಾರ ಆ ಎಳೆ ಇದು ಉತ್ತರ ಪುನಃ ಅದೇ ಎಳೆ ಅಲ್ಲಿ ಅಲ್ಲೇ ತಗೊಂಡೋಗಿ ಅಲ್ಲೇ ಉಳ್ತಾರ ಮತ್ ಮೂಳೆ ತೆಗಿತಾರ ಮತ್ ಅದ್ರೊಳಗೆ ಉಳ್ತಾರ ಜಾಗ ಮಾಡ್ಕೊಟ್ಟಿಲ್ವಾ ಮಾಡ್ಕೊಟ್ಟಿಲ್ಲ ಸರ್ ಹಿಂಗಾದ್ರೆ ಹೆಂಗೆ ಶಿವ ಏನಜ್ಜಿ ಏನ್ ನಿಮ್ ಹೆಸರು ಮುತ್ತಮ್ಮ ಗೂಡಂಗಡಿ ಮುತ್ತಮ್ಮ ಹೆಂಗದೆ ವ್ಯಾಪಾರ ವ್ಯವಹಾರ 10 ರೂಪಾಯಿ 20 ರೂಪಾಯಿ ಅಷ್ಟೇ ಅಷ್ಟೇ ಕೂತಿರದೆ ಈಗ ಒಂದ್ ಕಸು ಕೂತಿರದೆ ಏನು ಇಲ್ಲ ಏನು ಇಲ್ವೇ ಮಾಡಿದ್ರ ಉಂಟಾದ್ರಿಲ್ಲ ಕೂತೀನಿ ಅದ್ಯಾಕ ಯಾಕಂದ್ರೆ ಏನ್ ಮಾಡ್ದಾರಿ ಮಕ್ಕಳು ಪಾಡ್ಗವ್ರ ಅವ್ರ ನಾನು ಒಬ್ಳೆ ಹೌದಾ ಮಕ್ಳು ಅವ್ರ ಪಡೆಗೆ ಕೆಲಸ ಮಾಡ್ಕತ್ತಾರ ಅವ್ರು ಮಾಡ್ಕೊಂಡ್ ಚಂದಾಗವ್ರ ಸಾ ನನ್ನ ಕಳ್ದ್ಬಿಟ್ಟು ಅತ್ತಾಗ ಹೌದಾ ಈಗ ಇದೆಲ್ಲ ನೀವೇ ನೋಡ್ಕೊಳದ ಇದು ಏನ್ ದುಡಿತೀರದ್ ನಿಮ್ಗೆ ಯಾರು ಬೇರೆ ಅನುಕೂಲ ಮಾಡ್ಕೊಡಲ್ಲ